ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ವಲ್ಪ ತಡವಾಗಾಯಿತು ವೀಡಿಯೋಸು, ಗೊತ್ತೇ ಇದೆ. ಸೊ ನಮ್ಮ ಪ್ರವಾಸ ಅನ್ನೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅದರಲ್ಲಿ. ಸೊ ಹಂಗಾಗಿ ಶೂಟಿಂಗ್ಸ್ ಎಲ್ಲ ಮಾಡ್ಕೋತಿದ್ದೀನಿ, ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಆ್ಯಂಡ್ ಈ ವ್ಲಾಗ್ ಬಂದುಬಿಟ್ಟು ನ್ಯೂ ಇಯರ್ ಪ್ಲಸ್ ಲಾಸ್ಟ್ ಡೇ ಆಫ್ 2025 ಎರಡೂ ಮಿಕ್ಸ್ ಬಂದಿದೆ. ಸೊ ಇವತ್ತು ಈ ವ್ಲಾಗ್ ಬಂದುಬಿಟ್ಟು 2025 ಲಾಸ್ಟ್ ಡೇ. ಸೊ ಮಿಸ್ ಮಾಡೋದಿಲ್ಲ, ಪ್ರತಿ ವರ್ಷವೂ ನಾನು ಫಸ್ಟ್ ಡೇ ಲಾಸ್ಟ್ ಡೇ ಮಾತ್ರ ವ್ಲಾಗ್ ನಂದು ನಾನು ಮಾಡೇ ಮಾಡ್ತೀನಿ. ಸೊ ಮಿಸ್ ಮಾಡೋದಕ್ಕೆ ಹೋಗಲ್ಲ. ಇವತ್ತು ಲಾಸ್ಟ್ ಡೇ. ಏನೋ ಒಂಥರ ಎಷ್ಟು ಬೇಗ ಮುಗ್ದೋಯ್ತು 2025 ಅಂದರೆ. ಎಲ್ಲರಿಗೂ ಅದು ಗೊತ್ತೇ ಇರುತ್ತೆ ಎಷ್ಟು ಸ್ಪೀಡಾಗಿ ಹೊರಟೋಯ್ತು ಅಂದ್ಬಿಟ್ಟು. ಹೇಳೋಕ್ಕೆ ಆಗಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತಿದೆ ಕಾಲ. ಈ ದಿನಗಳಾಗಿರ್ಬೋದು, ವರ್ಷಗಳು ಆಗಿರ್ಬೋದು, ಎಷ್ಟು ಬೇಗ ಹೋಗ್ತಿದೆ. ಆಲ್ರೆಡಿ 2026ಗೆ ಕಾಲು ಇಡ್ತಿದ್ದೀವಿ. ಸೊ ಹೆಂಗೆ ಅಂದರೆ ಹೇಳೋಕ್ಕೆ ಆಗಲ್ಲ. ಲಾಸ್ಟ್ ಡೇ ಮಾತ್ರ ತುಂಬ ಮೆಮೊರಬಲ್. ನಮಗೆ ಲಾಸ್ಟ್ ಡೇ ಏನು ಅನಿಸುತ್ತೆ ಅಂದರೆ, ನಾವು ಎಲ್ಲರಿಗೂ ಒಂದು ಅನಿಸುತ್ತೆ, ಇವತ್ತು ಲಾಸ್ಟ್ ಡೇ ಆಫ್ ದ ಇಯರು, ನಾವು ಈ ವರ್ಷ ಪೂರ್ತಿ ಏನು ಮಾಡಿದ್ವಿ, ಏನು ಒಳ್ಳೆ ಕೆಲಸಗಳು ಮಾಡಿದ್ವಿ, ಏನು ನಾವು ಪಾಸಿಟಿವ್ ಮಾಡಿದ್ವಿ, ಏನು ನಮ್ಮದ್ರಲ್ಲಿ ನೆಗೆಟಿವ್ ಇದೆ ಅಂತ ಎಲ್ಲನೂ ನಾವು ಯೋಚನೆ ಮಾಡ್ತೀವಿ. ಸೊ ನಮ್ಮಿಂದ ಏನಾದರೂ ಮಿಸ್ಟೇಕ್ಸ್ ಆಯಿತಾ, ಇಲ್ಲ ನಮ್ಮಿಂದ ಬೇರೆಯವ್ರಿಗೆ ಯಾರಿಗಾದ್ರೂ ತೊಂದರೆ ಆಯಿತಾ, ಇಲ್ಲ ನಮ್ಮಿಂದ ಬೇರೆಯವ್ರಿಗೆ ಏನಾದರೂ ಹಾನಿ ಆಯಿತಾ ಅಂತ. ಸೊ ಎಲ್ಲರಿಗೂ ಇದು ಅನಿಸುತ್ತೆ, ನನಗಂತೂ ಅನಿಸುತ್ತೆ ಇದು. ಸೊ ಈ ವರ್ಷ ಪೂರ್ತಿ ನಾನು ಏನು ಮಾಡಿದೆ, ನಾನು ಒಬ್ರಿಗೇನಾದರೂ ತೊಂದರೆ ಕೊಟ್ಟನ, ಒಬ್ರಿಗೆ ಯಾರಿಗಾದ್ರೂ ಕಷ್ಟ ಕೊಟ್ಟನ, ಇಲ್ಲ ನಾನೇನಾದರೂ ಅಚೀವ್ ಮಾಡಿದ್ನ ಅನ್ನೋದು ಇದೆಲ್ಲನೂ ಮೈಂಡಲ್ಲಿ ಬರುತ್ತೆ. ಹೌದು, 2025 ನಾನು ತುಂಬ ಅಚೀವ್ ಮಾಡಿದ್ದೀನಿ, ತುಂಬಾ ಅದು. ಎಷ್ಟೊಂದು ಜಾಬ್ಸ್ ಎಲ್ಲ ಚೇಂಜ್ ಆಯಿತು. ಸೊ ಇದೇ 2025 ನಾನು ನಮ್ಮ ಪ್ರವಾಸ ಬಿಸ್ನೆಸ್ನ ನಾನು ಶುರು ಮಾಡಿರೋದು. ಸೊ ತುಂಬ ಚೇಂಜಸ್ ಆಗಿದೆ, ತುಂಬ ಬದಲಾವಣೆ ಆಗಿದೆ ಲೈಫಲ್ಲಿ. ತುಂಬ ಲೆಸನ್ಸ್ ನಾವು ಕಲಿತಾನೆ ಇರ್ತೀವಿ. ಪ್ರತಿ ವರ್ಷಕ್ಕೂ ನಾವು ಲೆಸನ್ಸ್ ಕಲಿತಾ ಇರ್ತೀವಿ, ಮಿಸ್ಟೇಕ್ಸ್ ಮಾಡ್ತೀವಿ, ಅದರಿಂದ ಕಲಿಯೋದು ಪಾಠಗಳು ಕೂಡ ತುಂಬ ಇರುತ್ತೆ, ತುಂಬ ಲರ್ನ್ ಕೂಡ ಮಾಡ್ತೀವಿ. ಇನ್ನು ನಾಳೆ ನ್ಯೂ ಇಯರ್ ಅಲ್ವಾ, ಮನೆ ಹತ್ರ ಯಾವಾಗಲೂ ಬರ್ತಾನೆ ಇರುತ್ತೆ ಬಿಡಿ ಹೂವು. ನಮಗೆ ಪರಿಚಯ ಇರೋ ಅಂಕಲ್ ಇವರು. ಸೊ ಒಂದು ಅರ್ಧ ಕೆ.ಜಿ ತೊಗೊಂಡ್ವಿ. ಅರ್ಧ ಕೆ.ಜಿ ಏನೋ 60 ರೂಪಾಯಿ ಏನೋ ಇತ್ತು, ಎಲ್ಲ ಮಿಕ್ಸ್ ತೊಗೊಂಡ್ವಿ. ಆ ಕಡೆದು ಒಂದು ಮ್ಯಾರಿಗೋಲ್ಡ್ ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡಿ, ಬ್ರೌನ್ ಕಲರ್, ಒಂಥರ ಆರೆಂಜು, ಒಂಥರ ಮಿಕ್ಸ್ಡ್ ಕಲರ್ಸ್ ಇದೆ, ಅದನ್ನು ತೊಗೊಂಡು, ಮತ್ತು ವೈಟ್ ಕಲರು, ಮತ್ತು ಗುಲಾಬಿ ಇಷ್ಟೂ ತೊಗೊಂಡ್ವಿ. ಇನ್ನು ಅಂಕಲ್ ಜೋಕ್ ಮಾಡ್ತಾಯಿದ್ರು, ನಾವೆಲ್ಲ 4 ಜನನೂ ಬಂದಿದ್ವಲ್ಲ ಆಚೆ, ಸೊ ಇಷ್ಟ ನಿಮ್ಮ ಮನೇಲಿ ಇರೋದು, ಇನ್ನೂ ಬರೋವನ್ನೆಲ್ಲ ಕರೀರಿ ಹೂವು ತೊಗೊಳೋದಕ್ಕೆ ಅಂತ ಜೋಕ್ ಮಾಡ್ತಾಯಿದ್ರು. ಅದನ್ನೇ ಕೇಳಿ ನಗ್ತಾಯಿದ್ವಿ ನಾವು. ಸೊ ಏನೂ ಆಗೋತ್ತಿಲ್ಲ, ಹೂವು ಅಂದರೆ ಅಷ್ಟೇ ಸಾಕು, ಯಾರಿಗೇ ಆಗಲಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಚಿಕ್ಕ ಮಕ್ಕಳು ಓಡಿ ಬರ್ತಾರೆ, ದೊಡ್ಡವ್ರಿಗೂ ಓಡಿ ಬರ್ತಾರೆ ಹೂವು ತೊಗೊಳಕ್ಕೆ ಅಂತ. ಅದನ್ನೇ ಹೇಳ್ಕೊಂಡು ನಕ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಗೆ ಒಂದು ಸ್ವಲ್ಪ ಈ ಥರ ಹೂವುಗಳನ್ನೆಲ್ಲ ತೊಗೊಂಡು ನೀರಲ್ಲಿ ಹಾಕಿಟ್ರೆ ಮನೇಲಿ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ. ಸೊ ಹಂಗಾಗಿ ಪ್ರತಿ ವಾರನೂ ಚೇಂಜ್ ಮಾಡ್ತಾ ಇರ್ತೀವಿ ಈ ಥರ ಹೂವನ್ನು ಹಾಕಿ. ಇವತ್ತು ಲಾಸ್ಟ್ ಡೇ ಅಲ್ವಾ, ಏನು ಅನಿಸ್ತಿದೆ, ಏನೇನು ಕಲಿತೆ 2025 ಹಾಂ, ಏನೇನು ಕಲಿತೆ? ಹಾಂ, ಓದೋದಾ? ಆಮೇಲೆ ಇನ್ನು ಏನೇನು ಕಲಿಬೇಕು 2026 ಕ್ರಿಕೆಟು, ಇನ್ನು ಓದೋದು, ಕ್ರಿಕೆಟ್. ಹಾಂ, ಆಮೇಲೆ ಅಷ್ಟೇನಾ? ನ್ಯೂ ಇಯರ್ಗೆ ಫುಲ್ ಖುಷಿನಾ? ಹಾಂ, ಏನು ಎಷ್ಟು ಖುಷಿ ಆಗ್ತದೆ? ಜಾಸ್ತಿ ಹೆಂಗ ನಮ್ಮ ಬರ್ತಾಳೆ. ಹಾಂ, ಹೆಂಗ ನಮ್ಮ ಬರ್ತಾಳೆ, ಬರ್ತಡೇ ಮಂತು ಜನವರಿ. ಪ್ರಕುಲ್ ಬ್ಯಾಲ್ ಯಾವಾಗಲೂ ಒಂದೇ ಬರೋದು, ಮೊದಲು ಕ್ರಿಕೆಟ್ ಅವ್ನಿಗೇನೋ ಗೊತ್ತಿಲ್ಲ, ಅಷ್ಟು ಹುಚ್ಚು ಕ್ರಿಕೆಟ್ ಅಂದರೆ. ನಾನು ಎರಡೂ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಎಜುಕೇಷನ್ನು ಇರಬೇಕು, ಸ್ಪೋರ್ಟ್ಸು ಇರಬೇಕು, ಎರಡೂ ಇರಬೇಕು, ಯಾವುದೂ ಬಿಡಬಾರ್ದು. ಹಂಗಂತ ಬರೀ ಎಜುಕೇಷನ್ ಮೇಲೂ ಇರಬಾರ್ದು, ಎಕ್ಸ್ಟ್ರಾ ಕರಿಕ್ಯುಲರ್ ಕೂಡ ಇರಬೇಕು ಅಂತ. ಇನ್ನು ಸ್ವಲ್ಪ ರೂಮ್ ಚೇಂಜ್ ಎಲ್ಲ ಮಾಡಿದೆ ಮಿರರ್ ಹತ್ರ. ಆಮೇಲೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾನೆ ಇರ್ತೀನಿ. ಇನ್ನು ಒಂದು ಸ್ವಲ್ಪ ಬಾಳೆಹಣ್ಣು ಬೇಕಾಗಿತ್ತು, ಪಚ್ಚ ಬಾಳೆಹಣ್ಣು, ಅದನ್ನು ತೊಗೊಂಡೋಗೋದಕ್ಕೆ ಅಂತಲೇ ಇಲ್ಲಿ ನಿಲ್ಲಿಸ್ಬಿಟ್ಟು ತೊಗೊಂಡ್ವಿ. ಎಷ್ಟೋ ಜನ ಆಗಲೇ ನಾಳೆ ನ್ಯೂ ಇಯರ್ ಅಂದ್ಬಿಟ್ಟು ಹೂವು ಮಾರೋದು, ಸ್ವಲ್ಪ ಏನೇನೋ ಎಲ್ಲ ಇಡ್ತಾಯಿದ್ರು ಎಲ್ಲ. ಇನ್ನು ರಾತ್ರಿ ಇವತ್ತು ಇನ್ನೇನು ಮುಗ್ದೋಗೋ ಅಂಥ ಇಯರ್ 2025 ಕೆಲವೇ ಕ್ಷಣಗಳಲ್ಲಿ ನ್ಯೂ ಇಯರ್ ಕೂಡ ಬರುತ್ತೆ. ಅಂದರೆ ಈ ವ್ಲಾಗ್ ಒಂದು ಸ್ವಲ್ಪ ಲೇಟಾಗೇ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಲೇಟೇ ಆಗೋಯ್ತು, ಆ್ಯಕ್ಚುಲಿ 10 ದಿನದ ಮೇಲೇ ಆಗೋಯ್ತು. ಇನ್ನು ಇವತ್ತು
ಸರಿ ನಾಳೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ನಾನೇ ಕೇಕ್ ಮಾಡ್ತೀನಿ ಅಂತ ಅಂದ್ಕೊಂಡೆ, ಬಾಳೆಹಣ್ಣು ಇದನ್ನೆಲ್ಲ ಹಾಕ್ಬಿಟ್ಟು ಕೇಕ್ ಮಾಡೋಣ ಅಂದ್ಕೊಂಡೆ ಕಟ್ ಮಾಡಿಸೋದಕ್ಕೆ. ಇನ್ನು ಸರಿ ಅಂದ್ಬಿಟ್ಟು ತಂಗಿಯವರೇ ತರಿಸ್ಬಿಟ್ರು ಕೇಕ್ನ ಆಚೆಗಡೆಯಿಂದ. ನಾವು ಯೂಶ್ವಲಿ ತುಂಬ ಚಿಕ್ಕ ಕೇಕ್ ಆಪ್ಟ್ ಮಾಡ್ತೀವಿ, ಜಾಸ್ತಿ ಇದನ್ನು ಮಾಡೋದಕ್ಕೆ ಹೋಗಲ್ಲ, ತುಂಬ ರೇರ್ ಆಚೆಗಡೆ ಕೇಕು ಕೂಡ ತಿನ್ನೋದು. ಇನ್ನು ಇಲ್ಲಿ ಒಂದು ಸ್ವಲ್ಪ ಅಡುಗೆಗೆ ನಾನು ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಚಿಲ್ಲಿ ಬಜ್ಜಿ, ಈ ಚಿಲ್ಲಿ ಬಜ್ಜಿ ಮಾಡಿಬಿಟ್ಟು ಮಧ್ಯಕ್ಕೆ ಸೀಳ್ಬಿಟ್ಟು ಈರುಳ್ಳಿ, ಕ್ಯಾರೆಟ್ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಅದ್ರ ಮೇಲೆ ನಿಂಬೆಹಣ್ಣು ರಸ ಹಾಕಿ ತಿಂತಾಯಿದ್ರೆ ಸಖತ್ತಿರುತ್ತೆ. ಸರಿ ರೈಸ್ ಜೊತೆಗೆ ಆಮ್ಲೆಟು ಮತ್ತು ಈ ಬಜ್ಜಿ ಮಾಡೋಣ ರೆಸಿಪಿ ಅಂದ್ಬಿಟ್ಟು ಎರಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪಾಪು ಇದ್ದಂಗೆ ಎಲ್ಲರೂ ಎಲ್ಲರೂ ತುಂಬ ಬ್ಯುಸಿ ಇರ್ತೀವಿ ಬೆಳಗ್ಗೆಯಿಂದ. ಅಪ್ಪ ಆಗಿರ್ಬೋದು, ಅಮ್ಮ ಮನೆ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಇರ್ತೀವಿ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇರ್ತೀನಿ. ಸೊ ಒಂದು ಟೈಮ್ ಅಂತ ಕೂತ್ಕೊಂಡು ಎಲ್ಲರೂ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಈಗ ಮಲ್ಕೊತಾ ಇದ್ದೀವಿ, 10:30 ಆಗಿದೆ. ಸೊ ಎದ್ದೊಳೋದು ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ 11:50. ರಶಿ ನ್ಯೂ ಇಯರಾ ಹಾಂ? ಏನು ನೀನು ಲಿಪ್ಸ್ಟಿಕ್ ಎಲ್ಲ ಇಟ್ಕೊಂಡು ನೋಡು ನಂದು. ಮತ್ತೆ ಇನ್ಯಾರ್ದು? ಯಾರ್ದು? ಹ್ಯಾಪಿ ನ್ಯೂ ಇಯರ್ ಬಂಗಾರಿ. ಏ ಬಂಗಾರಿ, ಯಾರಿದು? ಹ್ಯಾಪಿ ನ್ಯೂ ಇಯರ್. ಸೊ ಕೇಕ್ ಕಟ್ ಮಾಡಬೇಕು. ಚೆನ್ನಾಗಿ ನಿದ್ದೆ ಹೊಡಿತಿದ್ದಾನೆ ಪ್ರಕೋಲು, ಗೊತ್ತಿಲ್ಲ. ಹೇಳು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ. ಸೊ ನನ್ನ ಚಾನಲ್ನ ಹೀಗೆ ಗ್ರೋತ್ ಮಾಡಿ ಒಳ್ಳೆ ಆರೋಗ್ಯ ಎಲ್ಲರಿಗೂ ಸಿಗಲಿ. ಸೊ ನಿಮ್ಮ ಎಲ್ಲರೂ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಹೀಗೆ ಇರಲಿ, ನನ್ನ ಚಾನಲ್ ಮೇಲೆ ತುಂಬ ಜಾಸ್ತಿ ಇರಲಿ. ಪಾಪು ನನ್ನ ಕೈಯಲ್ಲಿದ್ದಾಳೆ, ಎದ್ದೋಳು ಇವಳು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ. ಮೇಡಮ್ಮು ಅಲ್ವಾ, ಮೇಡಮ್ಮು ಸೆಲೆಬ್ರೇಟ್ ಮಾಡೋಕ್ಕೆ ಎದ್ದಿದ್ದಾರೆ ನೋಡಿ. ಮೇಡಮ್ ಎದ್ದಿದ್ದಾರೆ ಸೆಲೆಬ್ರೇಟ್ ಮಾಡೋಕ್ಕೆ ಅಲ್ವಾ. ಹ್ಯಾಪಿ ನ್ಯೂ ಇಯರ್ ಮಗಳೇ. ಹ್ಯಾಪಿ ನ್ಯೂ ಇಯರ್. ಕಜ್ಜಿ ಇಲ್ಲ ಕಜ್ಜಿ. ಸೈಡ್ ಕಜ್ಜಿ, ಇಡ್ಲಿ ಕಜ್ಜಿ. ಎಂಟು ಕುಲ್ದೋಡಿ ಸಾಲು ಎದ್ದು ತಿಂತಾವು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಪ್ರತಿ ವರ್ಷ ನಾವು ಒಂದು ರೆಸಲ್ಯೂಷನ್ ಅಂತ ಮಾಡ್ಕೊಡ್ತೀವಿ. ಸೊ ಈ ವರ್ಷ ನನ್ನ ರೆಸಲ್ಯೂಷನ್ ಬಂದು ನಮ್ಮದು ಹೊಸದು ಬಿಸ್ನೆಸ್ ಆಗಿದೆ ಅಂತ ಹೇಳ್ತಾರೆ, ನಮ್ಮ ಪ್ರವಾಸ. ಅದನ್ನು ನಾನು ಬಿಲ್ಡಪ್ ಮಾಡಬೇಕು, ಜೊತೆಗೆ ಯೂಟ್ಯೂಬ್ನ ಬಿಲ್ಡಪ್ ಮಾಡಬೇಕು. ಇವೆರಡೇ ನಂದಿರೋದು. ಹಾಗೆ ಒಂದು ಸ್ವಲ್ಪ ಪರ್ಸ್ನಲ್ ಅವೆಲ್ಲ ಗ್ರೋತ್ ಆಗಬೇಕು ಅನ್ನೋದು. ಇದ್ರ ಜೊತೆಗೆ ಒಂಥರ ಇನ್ನೂ ಒಳ್ಳೊಳ್ಳೆ ಗುಡ್ ಹ್ಯಾಬಿಟ್ಸ್ ಕಲಿಬೇಕು ಅನ್ನೋದು ನನ್ನ ರೆಸಲ್ಯೂಷನು. ಸೊ ನಿಮ್ಮ ರೆಸಲ್ಯೂಷನ್ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಅಂದರೆ ನೀವೇನಾದರೂ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ, ಇಲ್ಲ ನಿಮ್ದು ಏನೋ ಒಂದು ಆಗಬೇಕು ಅಂತ ಇರುತ್ತೆ, ಇಲ್ಲ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೋಬೇಕು ಅನ್ನೋದು ಇರುತ್ತೆ. ಸೊ ಆ ಥರ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಮಾಡಿದ್ರೆ ಅಟ್ಲೀಸ್ಟ್ ನಾವು 100% ನಾವು ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 70-80% ಆದರೂ ಮಾಡ್ಬೋದು. ಅದನ್ನು ಮನಸ್ಸಿಗೆ ಹಾಕ್ಕೋಬೇಕಷ್ಟೆ. ಸೊ ಇವತ್ತು ನ್ಯೂ ಇಯರು, ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲಸ ಎಲ್ಲ
ಮುಗಿಸ್ಬಿಟ್ಟು ಸೊ ದೋಸೆಗೆ ನೆನ್ನೆ ರುಬ್ಬಿಟ್ಟು ರೆಡಿ ಮಾಡಿದ್ದೀವಿ. ಸೊ ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ಸೊ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಬಿಟ್ಟು ಇವತ್ತು ಸ್ವೀಟ್ ಏನಾದರೂ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸ ವರ್ಷ ಅಲ್ಲ, ಸ್ವೀಟ್ ಇರಲಿ ಅಂದ್ಬಿಟ್ಟು ಮನೆಗೆ. ನಿನ್ನೆ ರಾತ್ರಿ ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಅಮ್ಮಂಗೆ ಸ್ವಲ್ಪ ಕೋಲ್ಡು ಕೆಮ್ಮು ಅಂದ್ಬಿಟ್ಟು ಅವ್ರು ಮಲ್ಕೊಂಡಿದ್ರು. ಪ್ರಕೃತಿ ಸ್ವಲ್ಪ ನಿದ್ದೆಯಲ್ಲಿ ಎದ್ದಿದ್ದ, ಆಮೇಲೆ ನಿದ್ದೆ ಅಂತ ಮತ್ತೆ ಮಲ್ಕೊಂಡ. ಇನ್ನು ಉಳಿದವರೆಲ್ಲ ಕೇಕ್ ಕಟ್ ಮಾಡಿಕೊಂಡು ಒಂದು 5-10 ನಿಮಿಷಕ್ಕೆ ಮುಗಿಸ್ಬಿಟ್ಟು ಮತ್ತೆ ಅವ್ರು ಮಲ್ಕೊಂಡ್ವಿ. ಸೊ ನಮ್ಮನೆ ಅಂತೂ ಸಿಕ್ಕಾಪಟ್ಟೆ ಹೊರಗಡೆ ಎಲ್ಲ ಪಟಾಕಿ ಹೊಡಿತಾನೇ ಇದ್ರು, ಸೌಂಡ್ಗಳು ಬರ್ತಾನೆ ಇತ್ತು, ಅಷ್ಟು ಪಟಾಕಿ ಹೊಡಿತಾ ಇದ್ದಾರೆ. ಸೊ ಬನ್ನಿ ಇವತ್ತೆಲ್ಲ ಬ್ಲಾಗ್ ಮಾಡೋಣ. ಸೊ ನನ್ನ ರೆಸಲ್ಯೂಷನ್ ಏನು ಅಂದರೆ, ಸೊ ವೀಕ್ಲಿ ಒಂದು 4-5 ವಿಡಿಯೋಸು ನಾನು ಹಾಕಲೇಬೇಕು ಅಂತ, ಆ್ಯಂಡ್ ಎವ್ರಿ ಡೇ ಶೂಟ್ ಮಾಡಬೇಕು ಅನ್ನೋದೊಂದು ರೆಸಲ್ಯೂಷನ್ ಇದೆ. ಸೊ 100% ನಾನು ಇದನ್ನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಎವ್ರಿ ಡೇ ಶೂಟ್ ಮಾಡಿ ಎವ್ರಿ ಡೇ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವ್ರ ಇಚ್ಛೆ. ಅಷ್ಟು ಈಸಿ ಅಲ್ಲ, ಏನಕ್ಕಂದರೆ ಬಿಸ್ನೆಸ್ಸು, ಮಕ್ಕಳು, ಅಡುಗೆ ಕೆಲಸ, ಪ್ರತಿದಿನ ವಿಡಿಯೋ, ಪ್ರತಿದಿನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಈ ಕೆಲಸದ ಜೊತೆಗೇ. ಸೊ ಅದನ್ನೇ ಹೇಳೋದು, ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಅಂತ. ಮಾಡೇ ಮಾಡಬೇಕು, ಅದೇ ರೆಸಲ್ಯೂಷನ್ನು 2. ಇನ್ನು ದೋಸೆ ಹಿಟ್ಟು ಎಲ್ಲನೇ ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ದೋಸೆ, ಸ್ವಲ್ಪ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು, ಇನ್ನು ರಾತ್ರಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ, ಜಾಮೂನು. ದೇವಸ್ಥಾನಕ್ಕೆ ಕೂಡ ಹೋಗಿ ಬರಬೇಕು ಇವತ್ತು. ಸೊ ಪ್ರತಿ ನ್ಯೂ ಇಯರ್ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರ್ತೀನಿ. ಈ ಸಲ ಶೆಟ್ಟಿಹಳ್ಳಿ ಆಂಜನೇಯಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು, ಸೊ ಸಂಜೆ ಹೋಗೋಣ, ಎಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮಕ್ಕಳದು ಸ್ಕೂಲೆಲ್ಲ ಆಗೋಗುತ್ತೆ. ಇನ್ನು ಪ್ರಕೃತಿಗೆ ರಜಾ ಇತ್ತು. ನ್ಯೂ ಇಯರ್ ಆದಮೇಲೆ ಸ್ಕೂಲ್ ಸ್ಟಾರ್ಟ್ ಆಗೋದು. ಪ್ರತಿ ವರ್ಷವೂ ಅವ್ರಿಗೆ ಇದು ವಿಂಟರ್ ಹಾಲಿಡೇಸ್ ಅಂತ ಕೊಡ್ತಾರೆ ಕ್ರಿಸ್ಮಸ್ಗೆ. ಇನ್ನು ಲಶಿಕಾಗೆ ಆ್ಯಸ್ ಯೂಶ್ವಲ್ ಇತ್ತು, ಅವಳಿಗೆ ಇವತ್ತು ಕಲರ್ ಡ್ರೆಸ್ ಇತ್ತು ನ್ಯೂ ಇಯರ್ ಅಂದ್ಬಿಟ್ಟು, ಕಲರ್ಫುಲ್ಲಾಗಿ ಬರಲಿ ಮಕ್ಕಳು ಅಂದ್ಬಿಟ್ಟು ಅವಳನ್ನ ರೆಡಿ ಮಾಡಬೇಕು. ಸರಿ ಅಂದ್ಬಿಟ್ಟು ಅವಳು ಒಬ್ಬಳದೇ ಇತ್ತಲ್ಲ, ನನಗೆ ಪ್ರಕೃತಿ ಸ್ಕೂಲ್ ಇದ್ರೇ ಸ್ವಲ್ಪ ಟೆನ್ಷನ್ ಜಾಸ್ತಿ. ಏನಕ್ಕಂದರೆ ಅವ್ನಿಗೆ 8:15ಗೆ ಬಸ್ ಬರುತ್ತೆ. ಅಷ್ಟರೊಳಗೆ ನಾನು ರೆಡಿ ಮಾಡಿ ಇಟ್ಟಿರ್ಬೇಕು. 8 ಗಂಟೆ ಒಳಗಡೆ ಒಂದು ತಿಂಡಿ ಇದೆಲ್ಲ ರೆಡಿ ಆಗಿರಬೇಕು. ಅವನದೇನಾದ್ರು ಸ್ಕೂಲ್ ಇಲ್ಲಾಂದರೆ ಓಕೆ ನಡೆಯುತ್ತೆ. ಲಶಿಗೊಂದು ಸ್ವಲ್ಪ ಲೇಟ್ ಸ್ಕೂಲ್, ಹಂಗಾಗಿ ನನಗೇನು ಅಷ್ಟು ಟೆನ್ಷನ್ ಇರೋದಿಲ್ಲ. ಹಂಗಾಗಿ ಸ್ವಲ್ಪ ಆರಾಮಾಗೆ ಮಾಡ್ಕೊಳ್ತಾ ಇದ್ವಿ. ಇನ್ನು ರಾತ್ರಿ ಎಲ್ಲ ಒಂದು ಸ್ವಲ್ಪ 12 ಗಂಟೆವರೆಗೂ ಇದ್ದು ಮತ್ತೆ ಮಲಗಿದ್ದಲ್ವಾ, ಸೊ ಹಾಗಾಗಿ ಸ್ವಲ್ಪ ನಿದ್ದೆನೂ ಕೆಡ್ದಂಗೆ ಆಯಿತು. ಅದಕ್ಕೆ ನಿಧಾನಕ್ಕೆ ಕೆಲಸ ಮಾಡ್ಕೋತಾ ಇದ್ದೀನಿ. ಅದರ ಜೊತೆಗೆ ತಿಂಡಿ ಮಾಡೋದ್ರ ಜೊತೆಗೇ ಸಾಂಬಾರು ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ. ಸೊ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಪ್ರತಿಯೊಂದು ಇಯರು ನಾವು ಕಲಿಬೇಕು, ಯಾವ ಇಯರು ಕೂಡ ವೇಸ್ಟ್ ಆಗಬಾರ್ದು. ಸೊ 2020 ಏನು ಕಲಿತ್ವಿ, 21, 22, 23, 24, 25 ಈ ಥರ ಪ್ರತಿಯೊಂದು ನಾವು ಏನಾದರೂ ಅಟ್ಲೀಸ್ಟ್ ಒಂದು ಕಲ್ತಿರಬೇಕು. ಅದನ್ನೇ ಅಚೀವ್ಮೆಂಟ್ ಅಂತ ಹೇಳೋದು. ಇನ್ನು ಸ್ವಲ್ಪ ಬ್ಲಿಂಕಿಟಲ್ಲಿ ಬುಕ್ ಮಾಡಿದ್ದೆ. ಸ್ವಲ್ಪ ಇದು ಕೋಕೋ ಪೌಡರ್ ಬೇಕಿತ್ತು, ವೆನಿಲಾ ಎಸೆನ್ಸು ಮತ್ತು ಜಾಮೂನ್ ಮಾಡೋಣ ಅಂದ್ಬಿಟ್ಟು, ಸರಿ ಜಾಮೂನ್ ಇದೆ 2 ಪ್ಯಾಕೆಟು, ಬೈ 1 ಗೆಟ್ 1 ಫ್ರೀ ಬರುತ್ತಲ್ಲ ಅದೊಂದು, ಮತ್ತು ಒಂದು 2 ಪನ್ನೀರ್ ಪ್ಯಾಕೆಟ್ ಒಂದು ಬುಕ್ ಮಾಡಿದ್ದೆ. ಯಾವಾಗಾದರೂ ಚಪಾತಿಗೆ ಪನ್ನೀರ್ ಕರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಮ್ಮನೇಲಿ ಪನ್ನೀರ್ ತಿಂತಾನೆ ಇರಬೇಕು, ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸಲ ಆದರೂ ಇರಬೇಕು ಪನ್ನೀರು. ಇನ್ನು ಒಂದು ಕಡೆ ಇಲ್ಲಿ ದೋಸೆ ಮಾಡಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನು ಪ್ರಕುಲ್ಗೆ, ಲಶಿಕಂಗೆ ಪೇಪರ್ ದೋಸೆ ಈ ಕ್ರಿಸ್ಪಿ ಬರುತ್ತಲ್ಲ ಆ ಥರದ್ದು ಹಾಕೋದಕ್ಕೆ ಇಷ್ಟ. ಇನ್ನು ನನಗೆ ಓಕೆ, ಒಂದೊಂದು ಸಲ ಕ್ರಿಸ್ಪಿನೂ ತಿಂತಾಯಿರ್ತೀನಿ, ಒಂದೊಂದು ಸತಿ ಸಾಫ್ಟ್ ದೋಸೆನೂ ಮಾಡ್ಕೊಂಡು ತಿಂತಾಯಿರ್ತೀನಿ. ಸೊ ತುಂಬ ಮನೇಲಿ ಆಪ್ಟ್ ಮಾಡೋದೇ ಮಕ್ಕಳು ಪೇಪರ್ ದೋಸೆ ಥರ, ಅವ್ರಿಗೆ ಅಂದರೆ ಕ್ರಿಸ್ಪಿ ಕರುಮ್ ಅಂತ ಅನಿಸ್ಬೇಕು. ಇನ್ನು ಆಗಲೇ ಹೇಳ್ದಂಗೆ ಲಶಿಕನ ರೆಡಿ ಮಾಡಿದ್ದೀನಿ. ಅವಳದು ಹೊಸ ಡ್ರೆಸ್ ತೊಗೊಂಡಿದ್ದೆ ನಾನು ಯಾವಾಗಲೂ, ಅದನ್ನು ಹಂಗೆ ಇಟ್ಕೊಂಡಿದ್ದೆ ನ್ಯೂ ಇಯರ್ಗೆ ಹಾಕೋಣ ಅಂದ್ಬಿಟ್ಟು. ಇನ್ನು ಕಲರ್ ಡ್ರೆಸ್ ಹೇಳಿದರು ಸ್ಕೂಲಲ್ಲಿ, ಸರಿ ಈ ಥರ ರೆಡಿ ಮಾಡಿದ್ದೀನಿ. ಪಾಪುಗೊಂಚೂರು ತೊಗೊಂಡಿದ್ದೆ ಬಟ್ಟೆ, ಆಮೇಲೆ ಲಶಿಕಂಗೂ ಇದೊಂದು ಫ್ರಾಕ್ ತೊಗೊಂಡಿದ್ದೆ. ಇನ್ನೊಂದು ಫಿಶ್ ತೊಗೊಂಡು ಬಂದಿದ್ದಾನೆ ಪ್ರಕುಲ್, ಪಿಂಕ್ ಕಲರ್. ಇದು ಕಿಸ್ಸಿಂಗ್ ಗೋರಂಬಿ ಅಂತ ಹೆಸರು ಇದು. ಇವತ್ತು ಗೊತ್ತಿಲ್ಲ, ಫುಲ್ಲು ಕ್ಲೌಡಿ ಕ್ಲೈಮೇಟ್ ಇದೆ. ನ್ಯೂ ಇಯರ್ ದಿನವೇ ಫುಲ್ಲು ಥರ ಕೂಲ್ ವೆದರಲ್ಲಿದೆ, ಬಿಸಿಲೇನಿಲ್ಲ ಜಾಸ್ತಿ. ಸೊ ಈಗ ಸ್ನಾನ ಮಾಡಿಬಿಟ್ಟು ಒಂದು ಸ್ವಲ್ಪ ತಲೆ ಒಂಥರ ಅನಿಸ್ದಂಗಿತ್ತು. ಸೊ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕೆಳಗಡೆ ಬಂದೆ. ಸೊ ಜಾಮೂನ್ ಮಾಡಬೇಕು, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ. ಸೊ ಜಾಮೂನು ನೋಡೋಣ, ಇವಾಗ ಮಾಡ್ತೀನಿ, ಇಲ್ಲಾಂದರೆ ರಾತ್ರಿಗೆ ಮಾಡೋಣ ಅಂತ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನ್ಯೂ ಇಯರು. ಸೊ ನ್ಯೂ ಇಯರ್ ಅನ್ನೋದಕ್ಕಿಂತ ಪ್ರತಿ ವರ್ಷ ನಮ್ಮಲ್ಲಿ ಒಂದು ಬದಲಾವಣೆ ಆಗಬೇಕು, ಚೇಂಜಸ್ ಆಗ್ತಾ ಇರಬೇಕು ಲೈಫಲ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇರಬೇಕು, ಪ್ಲಸ್ ಆಗಬೇಕು ಒಳ್ಳೆ ಕೆಲಸಗಳು ಅಷ್ಟೇ. ಅದು ಯಾವತ್ತೂ ಮೈನಸ್ ಆಗಬಾರ್ದು, ಪ್ಲಸ್ ಆಗ್ತಾ ಹೋಗಬೇಕು ಒಳ್ಳೆ ಕೆಲಸಗಳು ಅಂತ ನಾನೊಂದು ಚಿಕ್ಕ ಸಂದೇಶ ಕೊಡ್ತೀನಿ. ಲಿಂಕು
ಇವ್ ನೋಡಿ, ಬರೋ ಇಲ್ಲಿ ಡಿಂಕು. ಸೊ ಲಶಿಕಂಗೆ ಇವತ್ತು ಕಲರ್ ಡ್ರೆಸ್ಸು, ಹಂಗಾಗಿ ಹೊಸಾದು ಕೊಡಿಸಿದ್ದೆ ನ್ಯೂ ಇಯರ್ಗೆ ಇರಲಿ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ಹೋಗಿದ್ದಾಳೆ. ಮೇಡಮ್ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗಿದ್ದಾಳೆ, ನೋಡಿದ್ರಲ್ಲ. ಸೊ ಇದಿಷ್ಟು ಅಪ್ಡೇಟು. ಸೊ ಕೆಲಸ ಇವತ್ತೇನು ನಾನು ರಜಾ ತೊಗೊಂಡಿಲ್ಲ. ಸೊ ಕೆಲಸ ಮಾಡ್ತಾನೆ ಯೂಟ್ಯೂಬು ಶೂಟ್ ಮಾಡ್ತಾಯಿದ್ದೀನಿ, ಜೊತೆಗೆ ಎಡಿಟಿಂಗ್ ಕೂಡ ಮಾಡ್ತಾಯಿದ್ದೀನಿ. ಎಷ್ಟು ಕೆಲಸ ಅಲ್ವಾ. ಇದೀವಿ ದೇವಸ್ಥಾನಕ್ಕೆ, ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸೊ ರೆಡಿ ಆಗಿದ್ದೀವಿ, ನಾನು, ಇವರಿಬ್ಬರು, ತಂಗಿ, ಅವ್ರ ಹಸ್ಬೆಂಡು, ನಮ್ಮ ಪುಟ್ಟು ಪಾಪು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬರ್ತಿದ್ದಾಳೆ ಅವಳು, ಆಂಜನೇಯ ದೇವಸ್ಥಾನಕ್ಕೆ. ಸೊ ಇವತ್ತು ಹೆಂಗೋ ನ್ಯೂ ಇಯರ್ ಅಲ್ವಾ, ಹೋಗ್ತಾ ಇದ್ದೀವಿ. ನಾನು ಲಶಿ ಇಬ್ಬರು ಒಂದೇ ಹೇರ್ ಸ್ಟೈಲ್ ಹಾಕ್ತಿದ್ದೀವಿ ಅಲ್ವಾ, ಒಂದೇ ಕ್ರಾಪು. ಈ ಥರ ಟ್ವಿಲ್ ಮಾಡಿಬಿಟ್ಟು ಕ್ಲಿಪ್ ಹಾಕಿದ್ದೀನಿ. ಇವಳಿಗೂ ಹಿಂಗೆ ಟ್ವಿಲ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಕ್ಲಿಪ್ ಹಾಕಿದ್ದೀನಿ, ಎರಡು ಈ ಕಡೆ. ಇಬ್ಬರು ಒಂದೇ ಹೇರ್ ಸ್ಟೈಲು. ಸೊ ಅಮ್ಮ ಮಗಳು ಇದ್ದರೆ ಹಿಂಗೆ ಹೇರ್ ಸ್ಟೈಲ್, ಒಂದೇ ಹೇರ್ ಸ್ಟೈಲು ಅಲ್ವಾ. ಡ್ರೆಸ್ ಮಾತ್ರ ಚೇಂಜು. ನಾನು ನೀನು ಒಂದೇ ಥರ ಡ್ರೆಸ್ ತೊಗೊಳ್ಳೋಣ. ಒಂದ್ಸಲ ಹಾಕ್ಕೊಂಡಿದ್ವಲ್ಲ ಬರ್ತಡೇಲಿ, ನೀನು ಫಸ್ಟ್ ಇಯರ್ ಬರ್ತಡೇಗೆ ಇಬ್ಬರು ಹಾಕ್ಕೊಂಡಿದ್ವಲ್ಲ, ನೆನಪಿದ್ಯಾ? ಪಿಂಕ್ ಫ್ರಾಕು. ಹೇಳು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು. ಯಾಕೆ ಅಳೋದು? ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ರೆ ಅಳ್ತಾಳು. ಅಷ್ಟು ಹೋಗ್ಬಿಡ್ಬೇಕು ಆಚೆ ಇವಾಗ ಅಲ್ವಾ. ಸೊ ಎಸ್ ಮಾಲಲ್ಲೂ ನೋಡಬೇಕು, ಸ್ವಲ್ಪ ಡೆಕೋರೇಷನ್ಸ್ ಏನಾದರೂ ಮಾಡಿರ್ತಾರೆ, ಹೋಗಿ ತೋರಿಸ್ಕೊಂಡು ಬರೋದು. ಸೊ ಬನ್ನಿ ಹೋಗೋಣ, ಜಂಪ್ ಮಾಡೋ. ಇನ್ನು ಹಾಗೆ ಇಲ್ಲಿ ಮೊದಲು ಮನೆ ಹತ್ರ ಇರೋ ಗಣೇಶ ದೇವಸ್ಥಾನಕ್ಕೆ ಬಂದುಬಿಟ್ಟು ಹೋದ್ವಿ. ಸೊ ಮೊದಲು ಯಾವಾಗಲೂ ಗಣಪತಿನೇ ಅಲ್ವಾ, ಮೊದಲು ನಾವು ನಮಸ್ಕಾರ ಮಾಡಬೇಕಾಗಿರೋದು ಗಣೇಶನಿಗೆ. ಮತ್ತು ಇಲ್ಲಿಂದ ಸೀದಾ ಶೆಟ್ಟಿಹಳ್ಳಿಗೆ ಬಂದ್ವಿ. ತುಂಬ ಜನ ಇದ್ದರು ಇವತ್ತು ನ್ಯೂ ಇಯರ್ ಅಂತ. ಕೆಲವರೆಲ್ಲ ಈ ಕಾರ್ ಹೊಸದೆಲ್ಲ ತೊಗೊಂಡು ಬಂದು ಪೂಜೆ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ಸೊ ಈ ಥರ. ಆ್ಯಂಡ್ ತುಂಬ ಸ್ವಲ್ಪ ಏನೋ ಗಾಳಿ ಥರನೂ ಇತ್ತು, ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಏನೋ ಒಂಥರ ಗಾಳಿ ಬರ್ತಾಯಿತ್ತು. ಇನ್ನು ಮಗುನ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರೋದಲ್ವಾ, ಇಲ್ಲಿ ಆಂಜನೇಯ ದೇವಸ್ಥಾನದ ಹತ್ರ ಕೊಟ್ಟಿದ್ವಿ, ಒಳಗಡೆ ಗರ್ಭಗುಡಿಗೆ. ಪೂಜಾರಿ ಎತ್ಕೊಂಡು ಹೋಗ್ಬಿಟ್ಟು ದೇವ್ರ ಹತ್ರ ಸ್ವಲ್ಪ ಹೊತ್ತು ಇರಿಸ್ಬಿಟ್ಟು ವಾಪಸ್ ಕೊಟ್ಟರು. ಹಾಗೆ ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಪುಳಿಯೋಗರೆ ಮತ್ತು ಜಾಮೂನ್ ಮಾಡೋಣ. ಇವೆರಡೇ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನೇ ಮಾಡ್ತಾಯಿದ್ದೆ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಹಾಕ್ಸ್ಕೊಂಡಿರ್ತಾರಲ್ಲ ಸ್ವಾಮಿಗಳಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು, ಮೆಟ್ಲು ಪೂಜೆ. ತುಂಬ ಚೆನ್ನಾಗಿತ್ತು, ನೋಡಬೇಕು, ತುಂಬ ಹೊತ್ತು ಇರಬೇಕು ಅಂತ ಅನಿಸ್ತಾಯಿತ್ತು. ಬಟ್ ಚಿಕ್ಕ ಮಗು ಇತ್ತು, ಮತ್ತು ಹೋಗಿ ಅಡುಗೆ ಮಾಡೋದಿತ್ತು. ಸೊ ಹಂಗಾಗಿ ಜಾಸ್ತಿ ಹೊತ್ತೇನಿರಲಿಲ್ಲ, ಬಂದುಬಿಟ್ವಿ. ಇನ್ನು ಜಾಮೂನ್ಗೆ ನಾನು ಜಾಸ್ತಿ ಏನಂದರೆ ಶುಗರ್, ಇದು ಪಾಕ ಎಲ್ಲ ಮಾಡಬೇಕಲ್ವ, ಸಕ್ಕರೆ ಜಾಸ್ತಿ ಹಾಕೋದಿಲ್ಲ ನಾನು. ಇದು ಹೆಂಗೆ ಅಂದರೆ, ಸೊ ಹಾಲಲ್ಲೇ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಒಂದು ಪ್ಯಾಕೆಟ್ ಬರುತ್ತೆ ನೋಡಿ, ಬೈ ಒನ್ ಗೆಟ್ ಒನ್, ಅದರಲ್ಲಿ ಒಂದೇ ಪ್ಯಾಕೆಟ್ ಯೂಸ್ ಮಾಡ್ಕೊಡ್ತೀನಿ. ಏನಕ್ಕಂದರೆ ಎರಡು ಹಾಕ್ಕೊಂಡ್ರೆ ಜಾಸ್ತಿ ಮಿಕ್ಕತ್ತೆ, ಫ್ರೆಶ್ ಆಗಿ ಇದ್ರೇ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಲಲ್ಲಿ ಕಲಿಸ್ಬಿಟ್ಟು ಕೊನೆಗೆ ತುಪ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತೀನಿ, ಒಂದು 15-20 ನಿಮಿಷ. ಇದೆಲ್ಲ ಆದಮೇಲೆ ಪಾಕಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು 1 ಲೀಟ್ರಷ್ಟು ನೀರನ್ನ ತೊಗೊಳ್ತೀನಿ, ಕರೆಕ್ಟಾಗಿ 1 ಲೀಟ್ರು ಅಷ್ಟು ನೀರನ್ನ ತೊಗೊಂಡ್ಬಿಟ್ಟು, ಸೊ ಈಗ ಅದರಲ್ಲಿ ಬರ್ದಿರೋ ಥರ 900 ml ವಾಟರು, 900 ಗ್ರಾಮ್ಸ್ ಅಂದರೆ 1 kg ಹತ್ತತ್ರ ಶುಗರ್ ಹಾಕಿ ಅಂತ. 1 kg ಶುಗರ್ ತಿನ್ನೋಕ್ಕಾಗುತ್ತೆ. ಹಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು 450 ಗ್ರಾಮ್ಸ್ ಶುಗರ್ ಹಾಕ್ಬಿಡ್ತೀನಿ, ಸಾಕು ಸ್ವೀಟು. ಅದಕ್ಕೊಂಚೂರು ಏಲಕ್ಕಿ ಜಜ್ಬಿಟ್ಟು ಹಾಕ್ತೀನಿ ಅಷ್ಟೇ. ಪಾಕಕ್ಕೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇನ್ನು ಇದೆಲ್ಲ ಊಟ ಎಲ್ಲ ಆದಮೇಲೆ ಹಳೆ ಫೋಟೋಸ್ ಎಲ್ಲ ಇತ್ತು, ನಮ್ಮ ಚೈಲ್ಡ್ಹುಡ್ ಫೋಟೋಸು, ಪ್ರಕುಲ್ದು ಇದೆಲ್ಲ ನೋಡಿ, ಪ್ರಕುಲ್ ಗುಂಡು ಮುಡಿ ತೆಗ್ಸಿರೋ ಅಂಥ ಫೋಟೋಸ್ ಇವೆಲ್ಲ. ಪ್ರಕುಲ್ ಎಷ್ಟು ಚೆನ್ನಾಗಿದ್ದ ಅಂದರೆ, ಲಶಿಕಾ ಮತ್ತು ಇವಾಗ ಪಾಪುಗಿಂತ ಅವ್ನು ಸಖತ್ ಕಲರ್ ಇದ್ದ. ಇವಾಗಲೇ ಅವ್ನು ಟ್ಯಾನ್ ಆಗಿರೋದು. ಹೆಂಗೆ ಎಷ್ಟೇ ಆಗಲಿ ಗಂಡು ಮಕ್ಕಳಲ್ವ, ಬೇಗ ಟ್ಯಾನ್ ಆಗೋಗ್ಬಿಡ್ತಾರೆ ಓಡಾಡಿ ಆಚೆಗಡೆ ಎಲ್ಲ. ಇದೆಲ್ಲ ಮುಡಿ ತೆಗ್ಸಿರೋ ಅಂಥ ಫೋಟೋಸ್ ಎಲ್ಲ ಹಾಗೆ ಇದ್ವು. ತುಂಬ ವರ್ಷನೇ ಆಗೋಯ್ತು, ಇವನ್ನೆಲ್ಲ ನೋಡೇ ಇರಲಿಲ್ಲ. ಸರಿ ನೋಡ್ತಾ ಇದ್ವಲ್ಲ, ಹಂಗೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೆ. ಇಲ್ಲಿ ನಮ್ಮ ಅಣ್ಣ ಇದು ಮೊದಲು ಮುಡಿ ಇದನ್ನು ತೆಗಿಬೇಕಲ್ಲ, ಸೊ ಹಂಗಾಗಿ ಕೂದಲು ಇದನ್ನು ಕಟ್ ಮಾಡ್ತಿದ್ದಾರೆ.
ಹಾಂ, ತುಂಬ ಚೆನ್ನಾಗಿದ್ದ ಪ್ರಕುಲ್ ಮತ್ತು ಕ್ಯೂಟ್ ಆಗಿದ್ದ. ಇದು ಬಂದುಬಿಟ್ಟು 2016 ಸರಿನಾ. ನಾನು ಅವಾಗ ನೋಡಿ ಹೆಂಗಿದ್ದೆ, ಪ್ರಕುಲ್ ನೋಡಿ ಅವಾಗ ಹೆಂಗಿದ್ದ. ಅವಾಗೆಲ್ಲ ಯೂಟ್ಯೂಬ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸರಿ ಅಂತ ತೋರಿಸೋಣ ನಿಮಗೂ ಅಂತ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚೈಲ್ಡ್ಹುಡ್ ಫೋಟೋಸು ಕೂಡ ತೋರಿಸ್ತೀನಿ, ನಾನು ಹೇಗಿದ್ದೆ ಮೊದಲು. ನೋಡಿ, ಇಲ್ಲಿ ನಮ್ಮಪ್ಪ ಎತ್ಕೊಂಡಿದ್ದಾರೆ ಶೃಂಗೇರಿಗೆ ಹೋದಾಗ. ಪಿಂಕ್ ಸ್ಯಾರಿ ಹಾಕ್ಕೊಂಡಿದ್ದು ನಮ್ಮಮ್ಮ, ಆ ಕಡೆ ನಮ್ಮ ದೊಡ್ಡಮ್ಮ ಇರೋದು. ಮೊದಲು ನಾವೆಲ್ಲ ನೋಡಿ ಹೀಗಿದ್ದೆ ಎಲ್ಲ. ನೋಡಿ ಅವಾಗ ಆಲ್ಬಮ್ ಹೆಂಗಿದೆ ನೋಡಿ, ಎಲ್ಲ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ. ಇವರು ನಮ್ಮಮ್ಮ, ಅವ್ರ ಅಮ್ಮ, ಅಜ್ಜಿ, ನಾನೇ ಪಕ್ಕದಲ್ಲಿರೋದು. ಆ್ಯಂಡ್ ಇಲ್ಲಿ ನಮ್ಮಪ್ಪ ಎತ್ಕೊಂಡಿದ್ದಾರೆ. ಪ್ರತಿಯೊಂದು ಫೋಟೋದಲ್ಲೂ ನಮ್ಮ ಅಪ್ಪನೇ ನನ್ನ ಎತ್ಕೊಂಡಿರೋದು. ಅದೊಂಥರ ಖುಷಿ. ನಮ್ಮಮ್ಮ ಎತ್ಕೊಂಡಿರೋದು ತುಂಬಾ ಕಮ್ಮಿ. ಇನ್ನು ನಾನು, ನನ್ನ ತಂಗಿ, ನನ್ನ ತಮ್ಮ ಊರಲ್ಲಿ ತೆಗೆಸ್ಕೊಂಡಿರೋ ಫೋಟೋ ಇದು ಕೂಡ ನಾನೇ. ಸೇಮ್ ಲಶಿಕಾ ಥರನೇ ಅನಿಸುತ್ತೆ. ನಾನು ಹೆಂಗಿದ್ನೋ ಇವಾಗ ಲಶಿಕಾ ಹಾಗೆ ಇದ್ದಾಳೆ. ನಾನು ಸ್ಕೂಲ್ಗೆ ಹೋಗೋ ಯೂನಿಫಾರ್ಮ್ ಇದು ಕೂಡ ನಾನೇ. ಆ್ಯಂಡ್ ತಂಗಿ ನನಗೆ ಕೇಕ್ ತಿನ್ನಿಸ್ತಿರೋದು, ನಾವು ಅಪ್ಪ ಅಲ್ಲಿ ಕೂತಿದ್ದಾರೆ. ಅದನ್ನೇ ತೋರಿಸ್ತಾ ಇದ್ದೆ ಲಶಿಕಾಗೆ, ನಾವು ನೋಡು ಹೆಂಗಿದ್ವಿ ಅಂತ. ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ. ಸ್ವಲ್ಪ ಚೈಲ್ಡ್ಹುಡ್ ಫೋಟೋಸು, ಸ್ಕೂಲ್ ಡೇಸಲ್ಲಿರೋದು ಮತ್ತು ಕಾಲೇಜ್ ಡೇಸಲ್ಲಿರೋದು, ಇವನ್ನೆಲ್ಲ ನೋಡ್ತಾ ಇದ್ವಿ ನಾವು. ಅದನ್ನೆಲ್ಲ ನೋಡ್ಕೊಂಡು ಒಂಥರ ಮೆಮೊರೀಸ್ ಎಲ್ಲ ಮತ್ತೆ ರೀಕಾಲ್ ಆಗ್ತಾ ಇರುತ್ತೆ. ಸೊ ಯಾವಾಗಲೇ ಆಗಲಿ ಹೋದ ಕ್ಷಣಗಳೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರನೇ. ಇನ್ನೂ ನೋಡಿ, ಇದು ಯಾರು ಬರೆದಿರೋದು ಅಂತಲೂ ಗೊತ್ತಿಲ್ಲ. ನಾನು ಬರ್ದಿರೋನೋ ನನ್ನ ತಂಗಿ ಬರ್ದಿರೋದು ಗೊತ್ತಿಲ್ಲ. ಇಂಗ್ಲೀಷ್ ನೋಡಿ ಹೆಂಗಿದೆ, ನೀವೇ ಓದ್ಕೊಂಬಿಡಿ. R9 ಕೇಕ್ಸ್ ಬರ್ತಡೇ ಗಿವ್ಸ್ ಮೌತ್ ಸಹನಾ ಟು ಯುವರ್ ಮೌತ್ ಆ್ಯಂಡ್ ಬರ್ತಡೇ ವಿಶಸ್ ಅಂತ ಏನೇನೋ ಅವಾಗ ಇಂಗ್ಲೀಷ್ ಬರ್ತಿರ್ಲಿಲ್ವಲ್ಲ, ಹಂಗೆ ಬರೆದಿದ್ವಿ. ಸೊ ಐ ಹೋಪ್ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.